ತೀರಾ ಇಷ್ಟೊಂದು ನಾಮರ್ದ ಕೆಲಸ ಮಾಡಬಾರ್ದು. ತಾಲೂಕು ಜನತೆಗೆ ಇದಕ್ಕಿಂತ ವಿಷ ಕೊಟ್ಬಿಟ್ರೆ ಒಳ್ಳೇದು. ಒಬ್ಬ DK ಶಿವಕುಮಾರ್ಗೆ ಇಡೀ ತಾಲೂಕು ಜನ ಅಡ ಇಟ್ಟು ಕೈ ಕಟ್ಕೊಂಡು ಕೂತಿದೀಯಾ ಅಂದ್ರೆ ನೀನು ನಾಮರ್ದ ಅಂದ್ರೆ ಇನ್ನೇನು ಅನ್ನಕ್ಕಾಗಲ್ಲ. ನಮ್ಮ ತಾಲೂಕ್ ಶಾಸಕ ಹೇಳ್ತಾನೆ, ಹಿಂದಿನ ದಿವಸ ಅವ್ರು ಮಂಡ್ಯಕ್ಕೆ ಹೋಗಿದ್ರಂತೆ. ಒಂದ್ ಬ್ಯಾಗ್ ಅಲ್ಲಿ ಬೆಲ್ದುಂಡೆ ಇಕ್ಕೆ ಬಂದ್ಬಿಟ್ಟಾರೆ. ಹೆಲಿಕಾಪ್ಟರ್ ಕೂತ್ಕೊಂಡಾಗ ವಾಸಣ್ಣಗೂ ಒಂದ್ ಬೆಲ್ದುಂಡೆ ಬಾಯಿಗೆ ಹಾಕ್ಬಿಟ್ಟವ್ರೆ, ಇಟ್ಲ ಜಯಚಂದ್ರಗೂ ಒಂದ್ ಬೆಲ್ದುಂಡೆ ಬಾಯಿಗೆ ಹಾಕ್ಬಿಟ್ಟು. ಹಂಗಾಗಿ ಅವ್ರು ಮಾತಾಡಂಗಿಲ್ಲ. ಚೀಪ್ತಾವ್ರೆ ಸೀಗೈತಿ. ಯಾರು ದಿಲೀಪ್ ಕುಮಾರ್ ಯಾರು, ಇನ್ನೊಬ್ಬ ಯಾರು ಅಂತ ನಾನು ಈ ತಾಲೂಕಿನ ರೈತ ಮಗ. ನಿಜವಾಗ್ಲೂ ತಾಕತ್ತು ಗಂಡಸ್ತನ ನೀನು ತೋರಿಸ್ತಿದ್ದೆ. ಗುಬ್ಬಿ ಶಾಸಕ ಶ್ರೀನಿವಾಸ್ ಒಬ್ಬ ನಾಮರ್ದ. ವಾಸಣ್ಣ ವಿರುದ್ಧ ನಾಲಿಗೆ ಹರಿಬಿಟ್ಟ ದಿಲೀಪ್ ಕುಮಾರ್. ಡಿಸಿಎಂ DK ಶಿವಕುಮಾರ್ ಪಕ್ಕದಲ್ಲಿ ಬಾಯಿಗೆ ಬೆಲ್ಲ ಹಾಕಿಕೊಂಡು ಕುಳಿತು ಗುಬ್ಬಿ ತಾಲೂಕಿನ ಜನತೆಯನ್ನ ಅಡವಿಡುವ ಜೊತೆಗೆ DK ಮುಂದೆ ಕೈಕಟ್ಟಿ ಕುಳಿತಿರುವ ಇವರನ್ನ ಒಬ್ಬ ನಾಮರ್ದ ಎನ್ನುವುದರಲ್ಲಿ ತಪ್ಪೇನಿಲ್ಲ ಎಂದು ಬಿಜೆಪಿ ಮುಖಂಡ SJ ದಿಲೀಪ್ ಕುಮಾರ್ ಗುಬ್ಬಿ ಶಾಸಕ ಶ್ರೀನಿವಾಸ್ ವಿರುದ್ಧ ಕಿಡಿಕಾರಿದ್ರು. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿಸಿ ಹೋರಾಟಗಾರರು ಸಭೆಯನ್ನ ನಡೆಸಿದ್ದು, ಸಭೆಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್, ಕೇವಲ ಮಾಧ್ಯಮಗಳ ಮುಂದೆ ಬುರುಡೆ ಬಿಟ್ಟು ನನ್ನದು ವಿರೋಧವಿದೆ ಎಂದು ಹೇಳುವ ಶಾಸಕರು ಅದೇ DKಶಿ ಮುಂದೆ ತನ್ನ ತಾಕತ್ತು ಮತ್ತು ಗಂಡಸ್ತನ ತೋರಿಸಿದ್ದಾರೆ ಎಂದು ಕಿಡಿಕಾರಿದ್ರು. ತಾಲೂಕ್ ಶಾಸಕಂಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ತೀರಾ ಇಷ್ಟೊಂದು ನಾಮರ್ದ ಕೆಲಸ ಮಾಡಬಾರ್ದು. ತಾಲೂಕು ಜನತೆಗೆ ಇದಕ್ಕಿಂತ ವಿಷ ಕೊಟ್ಬಿಟ್ರೆ ಒಳ್ಳೇದು. ಒಬ್ಬ DK ಶಿವಕುಮಾರ್ಗೆ ಇಡೀ ತಾಲೂಕು ಜನ ಅಡ ಇಟ್ಟು ಕೈ ಕಟ್ಕೊಂಡು ಕೂತಿದೀಯಾ ಅಂದ್ರೆ ನೀನು ನಾಮರ್ದ ಅಂದ್ರೆ ಇನ್ನೇನು ಅನ್ನಕ್ಕಾಗಲ್ಲ. ತಾಲೂಕು ಪ್ರೋಟೋಕಾಲ್ಗಾರು ಮೊದಲನೇದಾಗಿ ಮಾತಾಡಬೇಕಾಗಿತ್ತು. ಶಾಸಕರು ನನ್ನ ವಿರೋಧ ಇದೆ ಅಂತಲಾರು ಹೇಳಿದ್ರು. ಇಲ್ಲಿ ಜನಗಳ ಮುಂದೆ, ಮೀಡಿಯಾ ಮುಂದೆ ಹೇಳೋದಲ್ಲ, DK ಶಿವಕುಮಾರ್ ಮುಂದೆ ನಿಜವಾಗ್ಲೂ ತಾಕತ್ತು ಗಂಡಸ್ತನ ನೀನು ತೋರಿಸಿದ್ದೇ ಆಗಿದ್ರೆ DK ಶಿವಕುಮಾರ್ ಮುಂದೆ ನನ್ನ ತಾಲೂಕಿಗೆ ಜನಕ್ಕೆ ಮೋಸ ಆಗ್ತಾ ಇದೆ, ನನ್ನ ತಾಲೂಕು ಜನ ರೈತರುಗಳು ಬೀದಿಗೆ ಬೀಳ್ತಾರೆ, ಸಾವಿರಾರು ಅಡಿಕೆ ತೋಟ, ತೆಂಗಿನ ತೋಟ ಒಣಗೋಗುತ್ತೆ ಅನ್ನೋ ವಿರೋಧ ವ್ಯಕ್ತಪಡಿಸ್ಬೇಕಾಯ್ತು. 25 ವರ್ಷ ಶಾಸಕರಿಗೆ ಓಟ್ ಹಾಕಿ, ಶಾಸಕರಿಗೆ ಓಟ್ ಹಾಕಿದ್ಕೆ ಇದು ನಮ್ಮ ತಾಲೂಕಿಗೆ ಬಳುವಳಿ ನೀಡೋರೆ ನಮ್ಮ ಶಾಸಕರು. ನಮ್ಮ ತಾಲೂಕಿಗೆ ಮೋಸ ಎಸಗೋದ್ರ ಮೂಲಕ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಇದನ್ನೆಲ್ಲ ಪ್ರಶ್ನೆ ಮಾಡಿದ್ರೆ ರಾಜಕೀಯ ಮಾಡಲು ಬಾಗಿಲಲ್ಲಿ ಒಂದು ಕುಂಟು ನಾಯಿ ಕಟ್ಟಿ ಹಾಕಿದ್ದಾರೆ. ಅದು ಸುಮ್ಮನೆ ಬೊಗಳುವ ಕೆಲಸವನ್ನ ಮಾಡ್ತಾ ಇರುತ್ತೆ ಅಷ್ಟೇ. ಪಾಪ ಅದಕ್ಕೇನು ಗೊತ್ತಿಲ್ಲ, ಅದಕ್ಕೆ ಬಿಸ್ಕೆಟ್ ಹಾಕಿದ್ರೆ ಸುಮ್ಮನಾಗತ್ತೆ. ನಾನು ಯಾರು ಎಂದು ಇಡೀ ತಾಲೂಕಿನ ಜನತೆಗೆ ತಿಳಿದಿದೆ. ನಾನು ಕೂಡ ಒಬ್ಬ ಈ ತಾಲೂಕಿನ ರೈತ ಕುಟುಂಬದ ಮಗ. ಹೇಮಾವತಿ ಹೋರಾಟದಲ್ಲಿ ರಾಜಕೀಯ ಬೆರೆಸಲು ನಾವ್ಯಾರೂ ಭಾಗಿಯಾಗಿಲ್ಲ. ರೈತಪರ ಹೋರಾಟ ಒಂದೇ ನಮ್ಮ ಗುರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಅವ್ರು ಏನಾರ ಹೇಳಿ, ಯಾವ್ದೋ ಒಂದು ಕುಂಟ್ನಾಯಿ ಕಟ್ಬಿಟ್ಟವ್ರೆ ಬಾಕ್ಲಾಗಿ, ಅದು ಸುಮ್ಮನೆ ಬೊಗಳ್ತಾ ಇರ್ತೈತಿ. ಅದಕ್ಕೆ ಏನು ಗೊತ್ತಿಲ್ಲ, ಅದಕ್ಕೆ ಬಿಸ್ಕೆಟ್ ಹಾಕಿರ್ ಸುಮ್ಮನಾಗುತ್ತೆ, ಅವ್ರು ಹಾಕ್ತಾರೋ ನಾವು ಹಾಕ್ತಾರೋ, ಬಿಸ್ಕೆಟ್ ಹಾಕಿರ್ ಸುಮ್ಮನಾಗುತ್ತೆ, ಕುಂಟ್ನಾಯಿ ಬೊಗಳ್ತಿರ್ತೈತಿ. ತಾಲೂಕ್ ಜನತೆಗೆ ಗೊತ್ತು ಇವನು ಯಾರು, ದಿಲೀಪ್ ಕುಮಾರ್ ಯಾರು, ಇನ್ನೊಬ್ಬ ಯಾರು ಅಂತ ತಾಲೂಕ್ ಜನತೆಗೆ ಗೊತ್ತು. ನಾನು ಈ ತಾಲೂಕಿನ ರೈತ ಮಗ. ನಾನು ರಾಜಕೀಯ ಬೆರ್ಸಕ್ಕೆ ಈ ತಾಲೂಕಿಗೆ ಈ ಹೋರಾಟಕ್ಕೆ ಇಳಿದಿಲ್ಲ. ನಾನಾಗ್ಬೋದು, ನಾಗರಾಜ್ ಅವರಾಗಿರ್ಬೋದು, ರೈತ ಪರ ಹೋರಾಟಕ್ಕೆ ನಾವು ಒಬ್ಬರು ರೈತರ ಮಕ್ಕಳಾಗಿ ಹೋರಾಟಕ್ಕೆ ಇಳಿದಿದ್ವಿ. ಇದು ರಾಜಕೀಯ ಬೆರ್ಸೋದು ಬೇಡ. ಇನ್ನು ಗುಬ್ಬಿಗೆ ಭೇಟಿ ನೀಡುವ ಮೊದಲು ಡಿಸಿಎಂ DK ಶಿವಕುಮಾರ್ ಮಂಡ್ಯ ಜಿಲ್ಲೆಗೆ ಹೋಗಿದ್ರಂತೆ. ಬರುವಾಗ ಬ್ಯಾಗ್ನಲ್ಲಿ ದಪ್ಪ ಬೆಲ್ಲದ ಉಂಡೆ ಇಟ್ಕೊಂಡು ಬಂದಿದ್ದಾರಂತೆ. ಹೆಲಿಕಾಪ್ಟರ್ನಲ್ಲಿ ಕುಳಿತಿದ್ದಾಗ ವಾಸಣ್ಣನಿಗೊಂದು, ಜಯಚಂದ್ರ ಅವರಿಗೊಂದು ಬೆಲ್ಲದ ಉಂಡೆ ಬಾಯಿಗೆ ಹಾಕಿದ್ದಾರೆ. ಇಬ್ಬರು ಕೂಡ ಮಾತನಾಡುವಂತಿಲ್ಲ. ಇದನ್ನೆಲ್ಲ ಗಮನಿಸಿದ್ರೆ ಗುಬ್ಬಿ ಶಾಸಕರ ವಿರುದ್ಧ ಯಾವ ಉದ್ದೇಶಕ್ಕೆ ಎಂದು ಎಲ್ಲರಿಗೂ ತಿಳಿತಾ ಇದೆ. ಕಾಮಗಾರಿಗೆ ಮುಂದಾದ್ರೆ ಕಳೆದ ಬಾರಿ ನೋಡಿದ್ದು ಬರೀ ಟ್ರಯಲ್ ಅಷ್ಟೇ, ಪಿಕ್ಚರ್ ಬಾಕಿ ಇದೆ. ಅದನ್ನ ತೋರಿಸುವ ಕೆಲಸ ಮುಂದೆ ನಡೆಯುತ್ತೆ ಎಂದಿದ್ದಾರೆ. ಮಾತಿಲ್ಲ. DK ಶಿವಕುಮಾರ್ ಅವರು ತಿಳ್ಕೊಂಡಿರಬಹುದು, ಏನು ನಮ್ಮ ತಾಲೂಕ್ ಶಾಸಕರು ಪಕ್ಕದಲ್ಲಿ ಕೂರಿಸ್ತಾರೆ. ಹಿಂದಿನ ದಿವಸ ಅವ್ರು ಮಂಡ್ಯಕ್ಕೆ ಹೋಗಿದ್ರಂತೆ. DK ಶಿವಕುಮಾರ್ ಹಿಂದಿನ ದಿವಸ ಮಂಡ್ಯಕ್ಕೆ ಹೋಗಿ
ಒಂದ್ ಬ್ಯಾಗಲ್ಲಿ ಬೆಲ್ದುಂಡೆ ಇಕ್ಕೊಂಬಂದ್ಬಿಟ್ಟರು ದಪ್ಪವು ಹೆಲಿಕಾಪ್ಟರ್ ಕೂತ್ಕೊಂಡಾಗ ವಾಸಣ್ಣಗೂ ಒಂದ್ ಬೆಲ್ದುಂಡೆ ಬಾಯಿಗೆ ಹಾಕ್ಬಿಟ್ಟವ್ರೆ, ಇಟ್ಲಾಗ ಜಯಚಂದ್ರನಿಗೂ ಒಂದ್ ಬೆಲ್ದುಂಡೆ ಬಾಯಿಗೆ ಹಾಕ್ಬಿಟ್ರು. ಹಂಗಾಗಿ ಅವ್ರು ಮಾತಾಡಂಗಿಲ್ಲ, ಚಿಪ್ತಾವ್ರೆ ಸೀಗೈತಿ ಸೀಗೈತಿ. ನಾನು ಅನ್ಕೊಂಡೆ ಯಾಕೆ ಸುಮ್ಮ ಕೂತವ್ರೆ ಅಂದ್ರೆ ಏನಾರ ಮಾತಾಡ್ತಾರೇನೋ. ನಮ್ಮ ತಾಲೂಕ್ ಶಾಸಕ ಹೇಳ್ತಾನೆ ನಂದು ವಿರೋಧ ಐತಿ. ಯಾತಕ್ ವಿರೋಧ ಶ್ರೀನಿವಾಸ್ ಅವರು ಕೇಳಕ್ ಇಷ್ಟಪಡ್ತೀನಿ. ನಾವು ರೈತ ಹೋರಾಟಕ್ಕೆ ಗುಬ್ಬಿ ತಾಲೂಕಿಗೆ ಆಗಲಿ ತುಮಕೂರು ಜಿಲ್ಲೆಗೆ ನೀರು ಉಳಿಸ್ಕೊಳ್ಳೋದಕ್ಕೆ ವಿರೋಧನ, ಇಲ್ಲ ರಾಮನಗರ ಮಂಡ್ಯಕ್ಕೆ ನೀರು ಹೋಗ್ತಾ ಇತ್ತಲ್ಲ ಇದಕ್ಕೆ ಎಕ್ಸ್ಪ್ರೆಸ್ ಕೆನಾಲ್ ವಿರುದ್ಧ ಹೋರಾಟಕ್ಕೆ ವಿರುದ್ಧನ ಅಂತ ಕೇಳುತ್ತೆ. ಮೊನ್ನೆ ಪೂರ್ವ ಆಯ್ತು. ಇನ್ನು ಹೇಮಾವತಿ ಲಿಂಕ್ ಕೆನಾಲ್ ಮಾಡಲು ಪಣ್ಣ ತೊಟ್ಟಿರೋ ಡಿಕೆ ಶಿವಕುಮಾರ್ಗೆ ಹಾಗೂ ಡಿಕೆಶಿ ಬಣದಲ್ಲಿ ಗುರುತಿಸಿಕೊಂಡಿರೋ ಗುಬ್ಬಿ ವಾಸಣ್ಣ ವಿರುದ್ಧ ದಿಲೀಪ್ ಕುಮಾರ್ ಕೆಂಡ ಮಂಡಲರಾಗಿದ್ದು, ಮುಂದಿನ ದಿನಗಳಲ್ಲಿ ಗುಬ್ಬಿಯಲ್ಲಿ ರಾಜಕೀಯ ಕೆಸರೆರಚಾಟ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ. ತೀರಾ ಇಷ್ಟೊಂದು ನಾಮರ್ದ ಕೆಲಸ ಮಾಡಬಾರ್ದು. ತಾಲೂಕು ಜನತೆಗೆ ಇದಕ್ಕಿಂತ ವಿಷ ಕೊಟ್ಬಿಟ್ರೆ ಒಳ್ಳೇದು. ಒಬ್ಬ ಡಿಕೆ ಶಿವಕುಮಾರ್ಗೆ ಇಡೀ ತಾಲೂಕು ಜನ ಅಡ ಇಟ್ಟು ಕೈ ಕಟ್ಕೊಂಡು ಕೂತಿದೀಯಾ ಅಂದ್ರೆ ನೀನ್ ನಾಮರ್ದ ಅಂದ್ರೆ ಇನ್ನೇನ್ ಅನ್ನಕ್ಕಾಗತ್ತೆ. ನಮ್ಮ ತಾಲೂಕ್ ಶಾಸಕ ಹೇಳ್ತಾನೆ ಹಿಂದಿನ ದಿವಸ ಅವ್ರು ಮಂಡ್ಯಕ್ಕೆ ಹೋಗಿದ್ರಂತೆ, ಒಂದ್ ಬ್ಯಾಗಲ್ಲಿ ಬೆಲ್ದುಂಡೆ ಇಕ್ಕೊಂಬಂದ್ಬಿಟ್ಟರು. ಹೆಲಿಕಾಪ್ಟರ್ ಕೂತ್ಕೊಂಡಾಗ ವಾಸಣ್ಣಗೂ ಒಂದ್ ಬೆಲ್ದುಂಡೆ ಬಾಯಿಗೆ ಹಾಕ್ಬಿಟ್ಟವ್ರೆ, ಇಟ್ಲಾಗ ಜಯಚಂದ್ರನಿಗೂ ಒಂದ್ ಬೆಲ್ದುಂಡೆ ಬಾಯಿಗೆ ಹಾಕ್ಬಿಟ್ರು. ಹಂಗಾಗಿ ಅವ್ರು ಮಾತಾಡಂಗಿಲ್ಲ, ಚಿಪ್ತಾವ್ರೆ ಸೀಗೈತಿ. ಇವನ್ ಯಾರು, ದಿಲೀಪ್ ಕುಮಾರ್ ಯಾರು, ಇನ್ನೊಬ್ಬ ಯಾರು ಅಂತ ನಾನು ಈ ತಾಲೂಕಿನ ರೈತ ಮಗ. ನಿಜವಾಗ್ಲೂ ತಾಕತ್ತು ಗಂಡಸ್ತನ ನೀನು ತೋರಿಸ್ತಿದ್ದೆ.